ಸಾಧಾರಣ ಕಾಲದ 20ನೆಯ ಸೋಮವಾರ. ಮೊದಲನೆಯ ವಾಚನ ನ್ಯಾಯಸ್ಥಾಪಕರ ಗ್ರಂಥದಿಂದ ವಾಚನ. ಇಸ್ರಾಯೇಲರು ಬಾಳ್ ದೇವತೆಯ ಪ್ರತಿಮೆಗಳನ್ನು ಪೂಜಿಸಿ ಸರ್ವೇಶ್ವರನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ತಮ್ಮ ಪೂರ್ವಜರನ್ನು ಈಜಿಪ್ಟಿನಿಂದ ಕರೆದು ತಂದ ದೇವರಾದ ಸರ್ವೇಶ್ವರನನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂದರೆ ತಮ್ಮ ಸುತ್ತಮುತ್ತಲಿನ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡ ಬಿದ್ದು ಸರ್ವೇಶ್ವರನನ್ನು ರೇಗಿಸಿದರು. ಅವರು ಸರ್ವೇಶ್ವರನನ್ನು ಬಿಟ್ಟು ಬಾಳ್ ಅಷ್ಟೋರೆತ್ ಎಂಬ ದೇವತೆಗಳನ್ನು ಪೂಜಿಸತೊಡಗಿದರು. ಆದುದರಿಂದ ಸರ್ವೇಶ್ವರನ ಕೋಪ ಅವರ ಮೇಲೆ ಉರಿಯ ಹತ್ತಿತು. ಅವರನ್ನು ಕೊಳ್ಳೆ ಹೊಡೆಯುವವರ ಕೈಗೆ ಒಪ್ಪಿಸಿದರು. ಶತ್ರುಗಳು ಅವರನ್ನು ಸುಲಿಗೆ ಮಾಡಿದರು. ಸರ್ವೇಶ್ವರ ಅವರನ್ನು ಅಕ್ಕಪಕ್ಕದ ವೈರಿಗಳಿಗೆ ಮಾರಿಬಿಟ್ಟರು. ಆ ಶತ್ರುಗಳ ಮುಂದೆ ಇಸ್ರಾಯೇಲರು ನಿಲ್ಲಲಾರದೆ ಹೋದರು. ಮೊದಲೇ ಆಣೆಯಿಟ್ಟು ಹೇಳಿದಂತೆ ಅವರು ಎಲ್ಲಿಗೆ ಹೋದರೂ ಸರ್ವೇಶ್ವರನ ಕೈ ಅವರಿಗೆ ವಿರೋಧವಾಗಿಯೇ ಇತ್ತು. ಅವರಿಗೆ ಬಹಳ ದುಃಖ ಉಂಟಾಯಿತು. ಆಗ ಸರ್ವೇಶ್ವರ ಅವರನ್ನು ಸೂರೆ ಮಾಡುವವರ ಕೈಯಿಂದ ತಪ್ಪಿಸಲು ನ್ಯಾಯಾಧಿಪತಿಗಳನ್ನು ಕಳುಹಿಸಿದರು. ಇಸ್ರಾಯೇಲರು ಇವರ ಮಾತನ್ನು ಕೇಳದೆ ಅನ್ಯ ದೇವತೆಗಳನ್ನು ಪೂಜಿಸಿ ಅವುಗಳಿಗೆ ಅಡ್ಡ ಬಿದ್ದು ದೇವದ್ರೋಹಿಗಳಾದರು. ಸರ್ವೇಶ್ವರನ ಆಜ್ಞೆಗಳನ್ನು ಪಾಲಿಸುತ್ತಿದ್ದ ತಮ್ಮ ಪೂರ್ವಜರ ಮಾರ್ಗವನ್ನು ಬೇಗನೆ ತ್ಯಜಿಸಿಬಿಟ್ಟರು. ಅವರಂತೆ ನಡೆಯಲೇ ಇಲ್ಲ. ವೈರಿಗಳ ಹಿಂಸೆಯನ್ನು ತಾಳಲಾರದೆ ಇಸ್ರಾಯೇಲರು ಗೋಳಿಟ್ಟರು. ಸರ್ವೇಶ್ವರ ಅದನ್ನು ಕೇಳಿ ಕನಿಕರಪಟ್ಟು ನ್ಯಾಯಾಧಿಪತಿಗಳನ್ನು ಕಳುಹಿಸಿಕೊಟ್ಟರು. ಜೀವಮಾನವೆಲ್ಲ ಅವರ ಸಂಗಡವೇ ಇದ್ದು ಅವರ ಮುಖಾಂತರ ಇಸ್ರಾಯೇಲರನ್ನು ಶತ್ರುಗಳಿಂದ ಬಿಡಿಸಿದರು. ತಮ್ಮನ್ನು ಹಿಂಸಿಸುತ್ತಿದ್ದವರ ಕಾಟವನ್ನು ತಾಳದೆ ಮೊರೆ ಇಡುವುದನ್ನು ಸರ್ವೇಶ್ವರ ಕೇಳಿ ಮನಮರುಗಿದರು. ಅಂತ ನ್ಯಾಯಾಧಿಪತಿಗಳು ತೀರಿ ಹೋದ ನಂತರ ಇಸ್ರಾಯೇಲರು ಮತ್ತೆ ತಮ್ಮ ಹಿಂದಿನವರಿಗಿಂತಲೂ ಭ್ರಷ್ಟರಾಗಿ ಅನ್ಯ ದೇವತೆಗಳನ್ನು ಅವಲಂಬಿಸಿ ಅವುಗಳಿಗೆ ಸೇವೆ ಮಾಡಿ ಅಡ್ಡ ಬಿದ್ದರು. ಅವರು ತಮ್ಮ ದುರ್ಮಾರ್ಗವನ್ನು ಹಠಮಾರಿತನವನ್ನು ಬಿಡಲೇ ಇಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಮರೆಯಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ. ಅನುಸರಿಸಲಿಲ್ಲ ಅವರು ಪ್ರಭುವಿನಾಜ್ಞೆಯನ್ನು. ಆತ ಸಂಹರಿಸಲಿಲ್ಲ ಶೋಧಿಸಿದ ಜನರನ್ನು. ಅನ್ಯ ಜನರೊಡನವರು ಕಲೆತು ಬೆರೆತು ಹೋದರು. ಅವರ ದುರಾಚಾರಗಳನ್ನು ಕಲಿತುಕೊಂಡರು. ಶ್ಲೋಕ. ಮರೆಯಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ. ಪೂಜೆ ಮಾಡಿದರು ಆ ಜನರ ವಿಗ್ರಹಗಳಿಗೆ. ಉರುಲಾದವು ಆ ವಿಗ್ರಹಗಳೇ ಅವರಿಗೆ. ತಮ್ಮ ಪುತ್ರ ಪುತ್ರಿಯರನ್ನೇ ಅರ್ಪಿಸಿದರು. ದೆವ್ವಭೂತಗಳಿಗೆ ಅವರನ್ನು ಬಲಿ ಕೊಟ್ಟರು. ಶ್ಲೋಕ. ಮರೆಯಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ. ಶುದ್ಧರಾದವರು ತಮ್ಮ ದುಷ್ಕೃತ್ಯಗಳಿಂದ, ದೇವದ್ರೋಹಿಗಳಾದರೂ ದುರಾಚಾರಗಳಿಂದ ಕೆರಳಿತು ಕೋಪ ಆ ಜನರ ಮೇಲೆ ಪ್ರಭುವಿಗೆ. ತನ್ನವರ ನಡತೆ ಅಸಹ್ಯವಾಯಿತು ಆತನಿಗೆ. ಶ್ಲೋಕ. ಮರೆಯಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ. ಪ್ರಭು ಪದೇ ಪದೇ ವಿಮುಕ್ತಗೊಳಿಸಿದನಾದರೂ ಪರ್ಯಾಲೋಚಿಸದೆ ಪ್ರತಿಭಟನೆ ಮಾಡಿದರವರು. ನೋಡಿದನಾತ ಅವರ ಕಷ್ಟ ಕಾರ್ಪಣ್ಯವನ್ನು. ಗಮನಿಸಿದವರು ಅವರು ಆರ್ತನಾದವನು. ಶ್ಲೋಕ. ಮರೆಯಬೇಡೆನ್ನನು ಪ್ರಭು ನಿನ್ನ ಪ್ರಜೆಗೆ ದಯೆ ತೋರುವಾಗ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಸರ್ವೇಶ್ವರ ಅಪ್ಪಣೆಯಾಗಲಿ. ತಮ್ಮ ದಾಸ ಕಾದಿದ್ದಾನೆ. ನಿತ್ಯ ಜೀವವನ್ನು ಈಯುವ ನುಡಿ ಇರುವುದು ತಮ್ಮಲ್ಲೇ. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸುವಿನ ಬಳಿಗೆ ಒಬ್ಬ ಯುವಕನು ಬಂದು, ಗುರುದೇವ, ಅಮರ ಜೀವವನ್ನು ಪಡೆಯಲು ನಾನು ಒಳ್ಳೆಯದೇನನ್ನು ಮಾಡಬೇಕು ಎಂದು ಕೇಳಿದನು. ಅದಕ್ಕೆ ಅವರು, ಒಳ್ಳೆಯದನ್ನು ಕುರಿತು ನೀನು ನನ್ನನ್ನು ವಿಚಾರಿಸುವುದು ಏಕೆ? ಒಳ್ಳೆಯವರು ಒಬ್ಬರೇ. ನೀನು ಆ ಜೀವಕ್ಕೆ ಪ್ರವೇಶಿಸಬೇಕಾದರೆ ದೈವಾಜ್ಞೆಗಳನ್ನು ಅನುಸರಿಸು ಎಂದರು. ಅವು ಯಾವುವು ಎಂದು ಮರುಪ್ರಶ್ನೆ ಹಾಕಿದ ಅವನಿಗೆ ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಯರನ್ನು ಗೌರವಿಸಬೇಕು ಮತ್ತು ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂದರು. ಅದಕ್ಕೆ ಆ ಯುವಕ, ಇವೆಲ್ಲವನ್ನು ಅನುಸರಿಸಿಕೊಂಡು ಬಂದಿದ್ದೇನೆ. ನನ್ನಲ್ಲಿ ಇನ್ನೇನು ಕೊರತೆ ಇದೆ ಎಂದು ಮತ್ತೆ ಕೇಳಿದ. ಆಗ ಯೇಸು, ನೀನು ಸಂಪೂರ್ಣನಾಗಬೇಕು ಎಂದಿದ್ದರೆ ಹೋಗು, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡ ಬಗ್ಗರಿಗೆ ದಾನ ಮಾಡು.
ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದರು. ಇದನ್ನು ಕೇಳಿದ್ದೆ ಆ ಯುವಕ ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟೇ ಹೋದ, ಏಕೆಂದರೆ ಅವನಿಗೆ ಅಪಾರ ಆಸ್ತಿಪಾಸ್ತಿ ಇತ್ತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನನ್ನ ಪ್ರಭು ಕ್ರಿಸ್ತನ ತಾಯಿ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ, ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ನನ್ನ ಪ್ರಭು ಕ್ರಿಸ್ತನ ತಾಯೇ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ, ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ನಮೋ ನಮೋ ಮರಿಯಾ, ನಮೋ ನಮೋ ಮರಿಯಾ, ನಮೋ 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 ಮರಿಯಾ. ಒಡಲಾಳದಿಂದ ನಾ ಕರೆಯಲು ನನ್ನ ಧ್ವನಿ ಕೇಳಿ ತ್ವರೆಯಾಗಿ ಬಾ ಮಾತೆಯೇ. ಒಡಲಾಳದಿಂದ ನಾ ಕರೆಯಲು ನನ್ನ ಧ್ವನಿ ಕೇಳಿ ತ್ವರೆಯಾಗಿ ಬಾ ಮಾತೆಯೇ. ನನ್ನ ನೆರಳಾಗಿ ಬಾ, ಬೆಳಕಾಗಿ ಬಾ, ಮನದಲ್ಲಿ ನೆಲೆಯಾಗ ಬಾ. ಬದುಕನ್ನು ಶ್ರುತಿ ಮಾಡುವ ನನ್ನ ಪ್ರಭು ಕ್ರಿಸ್ತನ ತಾಯೇ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ, ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ನನ್ನ ಬರಿದಾದ ಮನದಲ್ಲಿ ನೆಲೆಯಾಗಬಾ. ನೀನಿಲ್ಲದ ಈ ಬಾಳಿಗೆ ಜಗದಲ್ಲಿ ಯಾರಿಹರು. ನನ್ನ ವರವಾಗುವ, ನಿನ್ನ ವರ ನೀಡುವ, ನನ್ನ ಮನದಲ್ಲಿ ಮನೆ ಮಾಡುವ. ನನ್ನ ಪ್ರಭು ಕ್ರಿಸ್ತನ ತಾಯಿ,
ನೆರವಿಲ್ಲದೆ ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು. ನನ್ನ ಪ್ರಭು ಕ್ರಿಸ್ತನ ತಾಯೇ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ ನಿನ್ನ ಒಲವಿಲ್ಲದೆ ನನ್ನ ಬದುಕೆಲ್ಲಿದೆ ಹೇಳು.